ವಿಶೇಷ ದಿನವನ್ನ ಮತ್ತಷ್ಟು ಅದ್ಭುತವಾಗಿಸಲು ಸೂಕ್ತ ಸ್ಥಳವನ್ನ ಹುಡುಕ್ತಾ ಇದ್ದೀರಾ? ಚಿಂತಿಸಬೇಕಾಗಿಲ್ಲ. ಬೆಂಗಳೂರು ನಗರದ ಹೃದಯ ಭಾಗದಲ್ಲಿ ನಿಮ್ಮ ಕನಸುಗಳನ್ನ ನನಸು ಮಾಡು ಸಾಗರ್ ಗಾರ್ಡನಿಯ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಮತ್ತು ಕನ್ವೆನ್ಷನ್ ಹಾಲ್ ನಿಮಗಾಗಿ ಸಿದ್ಧವಾಗಿದೆ. ಇಲ್ಲಿ ಎಲ್ಲಾ ತರದ ಸಸ್ಯಾಹಾರಿ ಅಡುಗೆ ವೈವಿಧ್ಯಗಳು, ದಕ್ಷಿಣ ಭಾರತದ ಸುವಾಸನೆಯ ದೋಸೆ, ಇಡ್ಲಿ, ವಡೆ, ಉತ್ತರ ಭಾರತದ ಸಿಹಿಯಾದ ಪನ್ನೀರ್ ಬಟರ್ ಮಸಾಲಾ, ನಾನ್, ರೋಟಿ, ಚಾಟ್ ಹಾಗೂ ಇನ್ನು ಅನೇಕ ಬಗೆ ರುಚಿಗಳು ಲಭ್ಯ. ವೈವಾಹಿಕ ಸಮಾರಂಭ, ನಾಮಕರಣ, ಜನ್ಮದಿನ ಅಥವಾ ವಿಶೇಷ ಕೂಟ, ಯಾವ ಕಾರಣಕ್ಕೂ ನಮ್ಮ ವೈವಿಧ್ಯಮಯ ಮೆನ್ಯೂ ಮತ್ತು ಸ್ವಾದಿಷ್ಟ ಆಹಾರ ನಿಮ್ಮ ಅತಿಥಿಗಳನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಸಾಗರ್ ಗಾರ್ಡನಿಯ ಮಾತ್ರ ಆಹಾರವಲ್ಲ, ಅದೊಂದು ಅದ್ಭುತ ಅನುಭವ. ವಿಶಾಲವಾದ ಶೀತಲ ಗಾಳಿ ಹರಡೋ ಎಸಿ ಸಭಾಂಗಣ, ಸುಸಜ್ಜಿತ ವಾಹನ ನಿಲುಗಡೆ ಮತ್ತು ಶಿಸ್ತಿನಿಂದ ಕೆಲಸ ಮಾಡೋ ನಮ್ಮ ಅತ್ಯುತ್ತಮ ಸಿಬ್ಬಂದಿ ನಿಮ್ಮ ಕಾರ್ಯಕ್ರಮವನ್ನ ನಿಭಾಯಿಸಲು ಸದಾ ಸಿದ್ಧ. ಅದ್ಭುತ ಆಭರಣದ ಅಲಂಕಾರ, ಆಕರ್ಷಕ ವಿನ್ಯಾಸಗಳು ಮತ್ತು ಕಣ್ಣಿಗೆ ಹಬ್ಬವಾಗೋ ವ್ಯವಸ್ಥೆ, ಇವುಗಳೆಲ್ಲ ಸೇರಿ ನಿಮ್ಮ ಸಮಾರಂಭವನ್ನ ನೆನಪಲ್ಲೇ ಉಳಿಯುವಂತೆ ಮಾಡುತ್ತೆ. ಹೀಗಾಗಿ ಇನ್ನು ತಡ ಮಾಡಬೇಡಿ, ಇಂದೇ ಸಂಪರ್ಕಿಸಿ ಸಾಗರ್ ಗಾರ್ಡನಿಯ ಪ್ಯೂರ್ ವೆಜ್, ವೇರ್ ಟೇಸ್ಟ್ ಮೀಟ್ಸ್ ಟ್ರೆಡಿಷನ್ ಅಂಡ್ ಸೆಲೆಬ್ರೇಷನ್ ಬಿಕಮ್ ಗ್ರ್ಯಾಂಡ್. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ಅಲ್ಲಿ ಲೊಕೇಟ್ ಆಗಿರೋ ಸಾಗರ್ ಗಾರ್ಡನಿಯ ಹೋಟೆಲ್ ಹತ್ರ ಇದೀವಿ. ಬನ್ನಿ, ಅಲ್ಲಿ ನಮ್ಮ ಮಾಲೀಕರಾದ ಸುಂದರ್ ಸರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೋಟೆಲ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ನಮ್ಮ ವೀಕ್ಷಕರಿಗೆ. ನಮ್ಮ ಹೋಟೆಲ್ ಬಗ್ಗೆ ತಿಳಿಸ್ಕೊಡ್ಬೇಕಂತ ಹೇಳಿದ್ರೆ, ನಮ್ಮ ಹೋಟೆಲ್ ಇರುವುದು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಎದುರುಗಡೆ ಇರುವಂತ ಸಾಗರ್ ಗಾರ್ಡನಿಯ ಹೋಟೆಲ್ ನಮ್ದು. ನಿಮಗೆ ನಮ್ಮಲ್ಲಿ ಸ್ಪೆಷಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್, ಚಾಟ್ಸ್ ಅಂಡ್ ಕಾಫಿ ಟೀ. ಸರ್, ನಿಮ್ಮ ಹೋಟೆಲ್ ಲೊಕೇಟ್ ಆಗಿ ಎಷ್ಟು ವರ್ಷ ಆಗಿದೆ ಸರ್ ಇಲ್ಲಿ? ನಾವು ಹೋಟೆಲ್ ಸ್ಟಾರ್ಟ್ ಮಾಡಿಬಿಟ್ಟು 3 years ಆಗಿದೆ. ಸರ್, ಈ 3 years ಅಲ್ಲಿ ಕಸ್ಟಮರ್ ರಿವ್ಯೂ ಹೇಗಿದೆ ಸರ್ ನಿಮ್ಮ ಹೋಟೆಲ್ ಬಗ್ಗೆ? ತುಂಬಾ ಚೆನ್ನಾಗಿ ಕಸ್ಟಮರ್ ರಿವ್ಯೂ ಕೊಟ್ಟಿದ್ದಾರೆ. ಅವರ ಒಂದು ಸಪೋರ್ಟ್ ಇಂದಾನೆ ನಾವು 3 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅವ್ರ ಸಪೋರ್ಟ್ ಸದಾ ಹೀಗೆ ಇರುತ್ತಂತನೂ ನಾವು ಅಂದ್ಕೊಂಡಿದ್ದೀವಿ. ಅವ್ರ ಆಶೀರ್ವಾದ ಸದಾ ಹೀಗೆ ನಮ್ಮ ಮೇಲೆ ಇರ್ಲಿ ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಸರ್, ನೀವು ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಎಲ್ಲ ಇದೆ ಅಂತ ಹೇಳಿದ್ರಿ. ಅಂದ್ರೆ ಅದೆಲ್ಲದ್ರಲ್ಲೂ ಇಲ್ಲಿ ಬಂದ್ರೆ ಇದನ್ನ ಟೇಸ್ಟ್ ಮಾಡ್ಲೇಬೇಕು ಅಂತ ಇರುವಂತ ಐಟಮ್ಗಳು ಏನೇನು? ನಮ್ಮಲ್ಲಿ ಇರುವಂತ ಎಲ್ಲಾ ಪ್ರಾಡಕ್ಟ್ ತುಂಬಾ ಕ್ಲೀನ್ ಆಗಿ, ಹೈಜೆನಿಕ್ ಆಗಿ ನಾವು ರೆಡಿ ಮಾಡಿಕೊಡ್ತಾ ಇದ್ದೇವೆ ಕಸ್ಟಮರಿಗೆ. ಬಟ್ ಇದು ನಮ್ಮಲ್ಲಿ ಸಿಗುವಂತ ಎಲ್ಲಾ ಫುಡ್ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಸ್ಪೆಷಲಿ ಸೌತ್ ಇಂಡಿಯನ್ ಅಲ್ಲಿ ನಿಮ್ಗೆ ಅವಲಕ್ಕಿ ಮೊಸರು ಅಂಡ್ ಸುಕ್ಕಿ ನುಂಡಿ, ಬನ್ಸು, ಮಿಲೆಟ್ ದೋಸಾ, ಕರ್ಡ್ ವಡ ಹಾಗೂ ತುಂಬಾ ವೆರೈಟಿ ಆದ ಫುಡ್ ಸಿಗ್ತದೆ. ಈ ಲೈಕ್ ನಿಮ್ಗೆ ಸಬ್ಬಕ್ಕಿ ಇಡ್ಲಿ ಇರ್ಬೋದು, ರಾಗಿ ಇಡ್ಲಿ ಇರ್ಬೋದು, ತಟ್ಟೆ ಇಡ್ಲಿ ಇರ್ಬೋದು, ಎಲ್ಲ ಸಿಗ್ತದೆ ನಿಮ್ಗೆ. ಸರ್, ಅವಾಗ್ಲೇ ಹೊರಗೆ ಬರ್ಬೇಕಾದ್ರೆ ನೋಡಿದೆ ನಾನು, ಪಾರ್ಕಿಂಗ್ ಅಷ್ಟು ಸ್ಪೇಷಿಯಸ್ ಆಗಿದೆ. ಅದು ಈ ಹೋಟೆಲ್ಗೆ ಸಂಬಂಧಪಟ್ಟಿದ್ದೇನಾ ಅದು? ಹೌದು, ಹೋಟ್ಲಿಗಾಗಿ ಸಪರೇಟ್ ಹೋಟ್ಲ್ ಎದುರುಗಡೆ ನಿಮ್ಗೆ 30 ರಿಂದ 40 ಕಾರ್ ನಿಲ್ಲಿಸುವಂತ ಜಾಗ ಇದೆ. ಪ್ಲಸ್ ನಿಮ್ಗೆ ಬ್ಯಾಂಕೆಟ್ ಹಾಲ್ ಅಂತ ಹೇಳಿದ್ನಲ್ಲ, ಅದಕ್ಕೆ ನಿಮ್ಗೆ ಹೋಟ್ಲ್ ಹಿಂಭಾಗ 60 ರಿಂದ 70 ಗಾಡಿ ನಿಲ್ಲಿಸುವಂತ ಸ್ಪೇಷಲಿಸಿ ನಮ್ಮಲ್ಲಿ ಸಿಗ್ತದೆ ನಿಮ್ಗೆ. ನಾವು ಅದೇ ನಿಮಗೆ ಲೈಕ್ ತುಂಬಾ ಧನ್ಯವಾದ ಹೇಳ್ಬೇಕು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಾವು 3 ವರ್ಷದಿಂದ ಹೋಟ್ಲ್ ನಡೆಸ್ತಾ ಇರುವಾಗ ಇದೇ ತರ ಒಂದು ಸಪೋರ್ಟ್ ಕಸ್ಟಮರ್ ಕಡೆಯಿಂದ ಸಿಕ್ಕಿದಾಗ ತುಂಬಾ ನಮಗೂ ಖುಷಿ ಆಗುತ್ತೆ. ನಾವು ಇನ್ನೂ ಸರ್ವಿಸ್ ಕೊಡ್ಬೇಕು, ನಾವು ಏನೋ ಚೇಂಜಸ್ ಮಾಡ್ಬೇಕು ಅನ್ನೋ ಇದು ಥಾಟ್ ಬರ್ತದೆ ನಮ್ಗಲ್ಲಿ. ಅದರಿಂದ ನಿಮ್ಗೆ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ನಿಮ್ಮ ಹೋಟೆಲ್ ಶುರುವಾಗಿ 3 years ಆಗಿದೆ. ಇನ್ನು 3 yearsಗೆ ನಿಮ್ ಹೋಟೆಲ್ ಎಲ್ಲಿರ್ಬೇಕು ಅಂತ ನೀವು ಅನ್ಕೋತಿದ್ದೀರಿ? ಸರ್, ಇನ್ನು 3 yearsಗೆ ನಮ್ ಕಸ್ಟಮರ್ ಹೇಳ್ತಾರೆ, ಸರ್ ನಿಮ್ಗೆ ಇಲ್ಲೊಂದು ಜಾಗ ಇದೆ, ಬಂದ್ ಮಾಡಿ ಸರ್, ನಿಮ್ ಸರ್ವಿಸ್ ಸಿಗ್ಬೇಕು ನಮ್ಗೆ, ಈ ಲೊಕೇಟಲ್ ಮಾಡಿ ಸರ್, ನಿಮ್ಮ ಇನ್ನೊಂದು ಹೋಟ್ಲ್ ಮಾಡಿ ಅಂತ ತುಂಬಾ ರೆಫರ್ ಮಾಡ್ತಾ ಇದ್ದಾರೆ. ಕಸ್ಟಮರ್ ರೆಫರ್ ಮಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ತುಂಬಾ ಇಷ್ಟ ಆಗಿದೆ ಅಂತ ಅರ್ಥ. ಅದಕ್ಕೆ ನಾವು ಸಹ ಪ್ರಯತ್ನ ಪಡ್ತಾ ಇದ್ದೀವಿ. ಸದ್ಯದಲ್ಲೇ ಇನ್ನೊಂದು ಬ್ರಾಂಚ್ ಓಪನ್ ಮಾಡುವ ಒಂದು ಇದರಲ್ಲಿ ಆಲೋಚನೆಯಲ್ಲಿ ಇದ್ದೀವಿ ನಾವು. ನೋಡಿದ್ರಲ್ಲ ವೀಕ್ಷಕರೇ, ಸುಂದರ್ ಸರ್ ಹೇಳ್ತಿರೋ ಪ್ರಕಾರ ಒಂದ್ಸಲ ಬಂದು ಹೋಟೆಲ್ಗೆ ವಿಸಿಟ್ ಮಾಡಿ, ನೀವು ವಿಸಿಟ್ ಮಾಡಿದ್ರೆ ಇನ್ನೊಬ್ರಿಗೆ ರೆಫರ್ ಮಾಡಿ ಇಲ್ಲಿ ಕರ್ಕೊಂಡ್ ಬರ್ತೀರಾ, ಆ ರೇಂಜ್ಗೆ ಸುಂದರ್ ಸರ್ ಅವರು ಹೇಳ್ತಾ ಇದ್ದಾರೆ. ಹೌದು. ಓಕೆ ಸುಂದರ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.